ಹಾಯ್ ಹೇಳಿ. ಏನೋ ಬೆಟ್ಟನೇ ನನ್ನ ಮೇಲೆ ಇರೋ ಕಾಣ್ತಾ ಇದೆ. ಕೊಕ್ಕು ಕೋಳಿ ಅಂತ ಕೂಗಿ ಬೈಸ್ಕೊಂಡು ಒಳಗಡೆ ಫುಲ್ ಶೆಕೆ, ಬೇವು ಸಾಕಾಗೋಗಿದೆ. ಸೊ ಟಿ ಶರ್ಟ್ ಎಲ್ಲ ಬಿಚ್ಬಿಟ್ಟು ಜಾಕೆಟ್ ಎಲ್ಲ ಬಿಚ್ಬಿಟ್ಟು ಇವಾಗ ಮತ್ತೊಮ್ಮೆ ಹೀಟ್ ಮಾಡೋ ಹೇಳ್ತಿದ್ದೀನಲ್ಲ, ಈ ಟ್ರೆಕ್ಕು ಸಾಮಾನ್ಯವಾದಂತಹ ಟ್ರೆಕ್ ಅಲ್ಲ, ತುಂಬ ಅದ್ಭುತವಾದಂತಹ ಟ್ರೆಕ್ಕು. ಯು ವಿಲ್ ಬಿ ಟೆಸ್ಟೆಡ್ ಟು ಯುವರ್ ಲಿಮಿಟ್ಸ್. ಹೌ ಇಸ್ ದ ಜೋಶ್? ಒಂದು ಹೊಸ ಮುಂಜಾನೆಯೊಂದಿಗೆ ಪಾರೋ ಸಿಟಿಯಿಂದ ನಮಸ್ಕಾರಗಳು. ಇವತ್ತಿನ ಪ್ರೋಗ್ರಾಮ್ ಟೈಗರ್ ಹಿಲ್ಸಲ್ಲಿ ಬುದ್ಧಿಸ್ಟ್ ಮಾನೆಸ್ಟ್ರಿ ಇದೆಯಂತೆ. ಅಲ್ಲಿ ಹೋಗಿ 2 hours ಟ್ರೆಕ್ಕಿಂಗ್, ಬೇರೆ ಕೋಲ್ಡ್ ಬೇರೆ ಇದೆ ರೀ, ಸಿಕ್ಕಾಪಟ್ಟೆ ಕೋಲ್ಡ್ ಇದೆ, ಸಿಕ್ಕಾಪಟ್ಟೆ ಕೋಲ್ಡು. ಈ ಕೋಲ್ಡಲ್ಲಿ ಟ್ರೆಕ್ಕಿಂಗ್ ಅನುಭವ ಹೇಗಿರುತ್ತೆ ಅನ್ನೋದನ್ನು ನಾನು ಸ್ವಲ್ಪ ನಿಮ್ಮ ಕಡೆ ತೊಗೊಂಡು ಬರ್ತೀನಿ. ಈಗ ನಾವಿಲ್ಲಿ ಟೈಗರ್ ನೆಸ್ಟ್ಗೆ ಹೋಗುವಂತಹ ಬೇಸ್ ಕ್ಯಾಂಪ್ ಹತ್ರ ಇದ್ದೀವಿ. ನಮ್ಮವರೆಲ್ಲ ರೆಡಿ ಆಗ್ತಾ ಇದ್ದಾರೆ. ಇಲ್ಲಿ 1000 ರೂಪಾಯಿಗಳು ಎಂಟ್ರಿ ಫೀಸು ನಮಗೆ ಹತ್ತೋದಕ್ಕೆ. ಅದ್ಭುತವಾದಂತಹ ಕ್ಲಿಫ್ಸ್ಗಳಿದಾವಂತೆ ಇಲ್ಲಿ. ಮಾನೆಸ್ಟ್ರಿ ಹತ್ತಬೇಕಾದ್ರೆ 5 ಕಿಲೋಮೀಟ್ರಿನ ತುಂಬ ಅದ್ಭುತವಾದಂತಹ ಟ್ರೆಕ್ಕು. ನೋಡೋಣ ಹೇಗೆ ನಾನು ಸಂತೋಷವಾಗಿ ಎಕ್ಸ್ಪೀರಿಯನ್ಸ್ ಮಾಡ್ತೀನಿ ಅಂತ. ಎಲ್ಲರೂ ರೆಡಿ ಟೈಗರ್ ನೆಸ್ಟ್ಗೆ ಹೋಗೋದಕ್ಕೆ. ಹಾಯ್ ಹೇಳಿ. ಎಲ್ಲ ಬಹಳ ಜೋಶಲ್ಲಿ ರೆಡಿ ಆಗಿದ್ದೀವಿ ಟೈಗರ್ ನೆಸ್ಟ್ಗೆ ವಾಪಸ್ ಬರ್ತಾ ಇರ್ಬೇಕಿದ್ರೆ ಈ ಜೋಶ್ ಹೆಂಗಿರುತ್ತೆ ಅನ್ನೋದನ್ನು ನೋಡೇ ಬಿಡೋಣ. ಟ್ರೆಕ್ಕಿಂಗು ಎಲ್ಲ ಸ್ಟಾರ್ಟ್ ಆಗಿದೆ. ಇವಾಗ ರಾಫ್ಟಿಂಗ್ ತರ ಇಲ್ಲೇನು ದಮ್ ಲಗಾಕೆ ಅನ್ನೋ ಅವಶ್ಯಕತೆ ಇಲ್ಲ. ಎಲ್ಲಾರು ಕೋಲ್ಗಳು ಬೇರೆ ಇಟ್ಕೊಂಡಿದಾರಪ್ಪ. ಈಗಲೇ ವಯಸ್ಸಾಯ್ತು ಅಂತ ಬೇರೆ ಕೋಲ್ನ ಬೇರೆ ಇಟ್ಕೊಂಡಿದ್ದಾರೆ. ಓಕೆ, ಪರವಾಗಿಲ್ಲ, ಗಂಡ ಇಟ್ಕೊಂಡಿಲ್ಲ, ಹೆಂಡತಿಯವ್ರು ಈಗಲೇ ಇಟ್ಕೊಂಡಿದ್ದಾರೆ. ಹಾಗೂ ಭಾರತಕ್ಕಾಗಿ ಸೌಮ್ಯ ಕೃಷ್ಣ ಹೆಗಡೆ. ಓಹೋ, ಸೌಮ್ಯ ಜಾಯಿನ್ ನೆಕ್ಸ್ಟ್ ಸ್ಟೆಪ್. ಸಾವಿರದ ಮುನ್ನೂರು ಪೋನಿಗಳಿಗೆ. ನೋಡ್ತೀರಾ ಪೋನಿನ? ನೋಡಿ 1300. ನೀವು ಕೊಡೋ ಅವಶ್ಯಕತೆ ಇಲ್ಲ, ಬಟ್ ನಾನು ಅದರಲ್ಲಿ ಹೋಗೋದು ಇಲ್ಲ. Pema, I need some information from you. You are saying something in the something in the bus, right? I want you to explain. You are telling about Guru Padma Sambhava, right? Yes. Can you please once again repeat it? So Guru Padma Sambhava flew to this place in the form of Guru Dorji Dolo. There is one form. After 8 transformation, the Guru Dorji Dolo with 3 bulging eyes, he rode on the Tigris. Tigris was transformed by one of the consorts called Tashikuten. Okay. They flew from east of our country and landed there, and they meditated there for 4 months and subdued the evil spirit there called Senghe Samdro. Okay. ಇವ್ರು ಏನು ಹೇಳ್ತಾ ಇದ್ದಾರೆ ಅಂತ ಅಂದರೆ, ಗುರು ಪದ್ಮ ಸಂಭವ ಬುದ್ಧನ ಇನ್ನೊಂದು ರೀಇನ್ಕಾರ್ನೇಷನ್. ಅವರು ಇಲ್ಲಿ ಮೆಡಿಟೇಷನ್ ಮಾಡಿ ಇನ್ನೂ ಒಂದು ಫಾರ್ಮಲ್ಲಿ ಈ ಒಂದು ಹಿಲ್ಲನ್ನು ಡೀಮನ್ಸ್ಗಳಿಂದ ಮುಕ್ತಪಡಿಸಿದ್ರಂತೆ. ಈಗ ನಮ್ಮ ಕಡೆ ಚಾಮುಂಡಿ ಬೆಟ್ಟನ ಚಾಮುಂಡೇಶ್ವರಿ ಮುಕ್ತಗೊಳಿಸಿದ್ರು ನೋಡಿ, ರಾಕ್ಷಸರನ್ನ ಸಂಹರಿಸಿ. ಅದೇ ಥರ ಕತೆ ಇಲ್ಲಿ ಕೂಡ. ಇಲ್ಲಿ ಗುರು ಪದ್ಮ ಸಂಭವ ಅವರು ಮೆಡಿಟೇಷನ್ ಮಾಡಿ ಇಲ್ಲಿರೋ ಡಿಮನ್ಸ್ಗಳನ್ನು and blessed this place later on. Since it was
since they flew like a bird, after the construction of the monastery, it is named as a Tiger's Nest Monastery, because tiger will have den, not nest. But since they flew like a bird, so then they named it as a Tiger's Nest. Awesome. And in our language, we call Tak Sang. Tak Sang. Tak is tiger, Sang is nest. Tak Sang. Yeah, Takhang means monastery. Tak Hang. Taksang is nearby. ತುಂಬ ಒಳ್ಳೆ ಸ್ವಾರಸ್ಯಕರವಾದಂತಹ ಒಂದು ಇನ್ಫಾರ್ಮೇಷನ್ ನಮಗೆ ನಮ್ಮ ಗೈಡಿಂದ ಸಿಕ್ತು. ಬಟ್ ಇವಾಗ ನಿಮ್ಗೊಂದು ಸಣ್ಣ ದೃಶ್ಯ ನೋಡಿ, ಹಿಂದೆ ಕಾಣ್ತಾ ಇದೆಯಾ ನಿಮಗೆ ಒಂದು ಕ್ಲಿಫ್. ಅಲ್ಲಿ ದೂರದಲ್ಲಿ ಅದರ ಮೇಲೆ, ಆ ಬೆಟ್ಟದ ಮೇಲೆ ಒಂದು ಮೊನೆಸ್ಟ್ರಿ ಇದೆ. ಆ ಮೊನೆಸ್ಟ್ರಿನೇ ನಾವು ಟೈಗರ್ ನೆಸ್ಟ್ ಮೊನೆಸ್ಟ್ರಿ ಅಂತ ಕರೆಯೋದು. ಟೈಗರ್ ನೆಸ್ಟ್ ಅಂತ ಯಾಕೆ ಕರೀತಾರೆ ಅಂದರೆ, ಗುರುಪದ್ಮ ಸಂಭವ ಅವರು ಇಲ್ಲಿ ಅಂದರೆ ಅವರಲ್ಲ, ಅವರ ಅವತಾರ ಒಬ್ಬರು ಇಲ್ಲಿ ಟೈಗರ್ ಥರ ಹಾರ್ಕೊಂಡು ಬಂದು ಅವ್ರು ಹಾರಿರೋ ಕಾರಣದಿಂದ ಅದನ್ನು ನೆಸ್ಟ್ ಅಂತ ಕರೀತಾರೆ. ಯಾಕಂದರೆ ಟೈಗರು ನೆಸ್ಟಲ್ಲಿ ಇರೋದಿಲ್ಲ, ಡೆನ್ನಲ್ಲಿ ಇರುತ್ತೆ. ಸೊ ಇದನ್ನ ಟೈಗರ್ ನೆಸ್ಟ್ ಅಂತ ಲೇಟ್ಲಿ ರೀನೇಮ್ ಕೂಡ ಮಾಡಿದ್ದಾರೆ. ಪರವಾಗಿಲ್ಲ, ಹೈಕು ಒಂಥರ ತುಂಬ ಚೆನ್ನಾಗೇ ಇದೆ. ಯಾಕೆ ಅಂತಂದರೆ ಮೆಟ್ಲು ಥರ ಹೈಕಿಂಗ್ ಏನಲ್ಲ ಇದು. ಕಾಡಲ್ಲಿ ಬೆಟ್ಟ ಗುಡ್ಡಗಳು ಮಧ್ಯೆ ಕಾಲು ದಾರಿಯಲ್ಲಿ ಹೋಗ್ತಾ ಇದ್ದೀವಿ. ಅದೇನು ಮೆಟ್ಲು ಥರನೂ ಏನೂ ಇಲ್ಲ, ಕಾಲು ದಾರಿ. ನೋಡೋಣ ಎಷ್ಟು ಸುಸ್ತಾಗುತ್ತೆ, ಎಷ್ಟು ಎಂಜಾಯ್ ಮಾಡ್ತೀನಿ ಅಂತ. ಇಲ್ಲಿವರೆಗಂತೂ ಎಂಜಾಯ್ ಮಾಡ್ತಾಯಿದ್ದೀನಿ. ನಾನು ಹೈಕ್ಸ್ಗಳನ್ನು ಎಂಜಾಯ್ ಮಾಡಿಲ್ಲ ಅಂತ ಯಾವತ್ತೂ ಇಲ್ಲವೇ ಇಲ್ಲ. ಈ ಹೈಕ್ ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ಅದ್ಭುತವಾಗಿರುತ್ತೆ ಅಂತ ನೋಡೋಣ. ಟೈಗರ್ ನೆಸ್ಟ್ ಮಾನೆಸ್ಟ್ರಿ ಹೋಗೋ ದಾರಿಯಲ್ಲಿ ಚಿಕ್ಕ ಚಿಕ್ಕ ಸ್ತೂಪಗಳಿದ್ದಾವೆ. ಆ ಸ್ತೂಪಗಳಲ್ಲಿ ಒಂದು ರೋಲಿಂಗ್ ಗಂಟೆ ಇದೆ. ನಿಮಗೆ ಕೇಳಿಸ್ತಾ ಇದೆಯಾ ಗಂಟೆ ಸೌಂಡು? ಅದನ್ನ ಯಾವ ಮನುಷ್ಯರು ಬಾರಿಸ್ತಾ ಇಲ್ಲ, ಆದರೆ ಅಲ್ಲೊಂದು ರೋಲಿಂಗ್ ವುಡ್ ಇದೆ, ಅದು ರೋಲ್ ಮಾಡಿಬಿಟ್ಬಿಟ್ಟಿದ್ದಾರೆ. ಅದು ಸುತ್ತುತ್ತಾ ಗಂಟೆ ಸೌಂಡ್ ಮಾಡ್ತಾ ಹೋಗ್ತಾ ಇದೆ. ಯಾವ ಕಡೆ ಸರಿ? ವೇಟ್, ಇಲ್ಲ ಈ ಕಡೆ ಅಲ್ಲ, ಈ ಸೈಡ್ ಅನಿಸುತ್ತೆ. ಈ ಸೈಡ್ ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ. ಇಲ್ಲಿ ದಾರಿ ಕಾಣದಂತಾಗಿದೆ ನಮಗೆ. ದಾರಿ ಕಾಣದಾಗಿದೆ ರಾಘವೇಂದ್ರನೇ, ಓ ದಾರಿ ಕಾಣದಾಗಿದೆ ರಾಘವೇಂದ್ರನೇ. ಈಗ ದಾರಿ ದೀಪ ಯಾರೋ ತೋರಿಸಿದ್ರು ನಮಗೆ, ಪಕ್ಕದ ಟ್ರೆಕ್ಕರ್ಸ್ಗಳು. ಅವರ ದಾರಿ ಗೈಡೆನ್ಸ್ ಪ್ರಕಾರ ಹೋಗ್ತಾ ಇದ್ದೀವಿ. ಅದೇ ಇಲ್ಲೇ ಮೇಲೆ ಒಂದು ನಿಮಿಷ. ದಾರಿಯಲ್ಲಿ ಒಂದು ಸಣ್ಣ ಝರಿ ಕಾಣ್ತು ನಮಗೆ. ವಿ ನೋ ವಿಲ್ ಜಸ್ಟ್ ಗೋ ಆ್ಯಂಡ್ ಕಮ್ ಬ್ಯಾಕ್. ಸಾರಿ ಅಬ್ಬಾ, ಅವನೇ ಎಲ್ಲ ಹೋಗೋಣ. ಒಂದು ಝರಿ ಕಾಣ್ತು. ಆ ಝರಿನ ನೋಡಿಕೊಂಡು ಅಲ್ಲಿರೋ ಸೌಂಡನ್ನ ಎಕ್ಸ್ಪೀರಿಯೆನ್ಸ್ ಮಾಡಿಕೊಂಡು ಒಂದು 10 ನಿಮಿಷ ಹೋಗೋಣ ಅಂತ ಬಂದು, ಅಲ್ಲಿ ಗೈಡ್ ಬೇರೆ ನೋ ಈ ದಾರಿ ಅಲ್ಲ ಅಂತ ಬೇರೆ ಹೇಳಿದ್ರು. ನೋಡಿ, ಇದಕ್ಕೋಸ್ಕರ ಬಂದವು ನಾವು ಇಲ್ಲಿಗೆ, ಆಯಿತಾ? ವಿಶಾಖ್ ಅವರು ನೀರು ಕೂಡ ಕುಡಿದ್ರು ಇಲ್ಲಿ. ಬಟ್ ತುಂಬ ತಣ್ಣಗಿರುತ್ತೆ ನೀರು ಅಂತ ನಾನು ಕುಡಿಯೋಕ್ಕೆ ಹೋಗಲಿಲ್ಲ. ವಿಶಾಖ್ ಅವರು ತುಂಬ ಸ್ಫೂರ್ತಿಯಲ್ಲಿ ಓಡೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಅವ್ರನ್ನ ಫಾಲೋ ಮಾಡ್ಕೊಂಡು ನಾನು ಕೂಡ ಬರ್ತಾ ಇದ್ದೀನಿ. ಆಮೇಲೆ ನೋಡಿ, ಇವರು ಕಲ್ಲಲ್ಲಿ ಸ್ಟೆಪ್ಸ್ಗಳನ್ನು ಮಾಡಿಲ್ಲ, ಮರನ ಕಟ್ ಮಾಡಿ ಸ್ಟೆಪ್ಸ್ಗಳನ್ನು ಮಾಡಿದ್ದಾರೆ. ಮರದ ಪಕ್ಕ ಒಂದು ಸ್ವಲ್ಪ ಮಣ್ಣು ತುಂಬಿಟ್ಟು ಫ್ಲ್ಯಾಟ್ ಮಾಡಿ ಮರದಲ್ಲಿ ಸ್ಟೆಪ್ಸ್ ಮಾಡಿದ್ದಾರೆ. ಎಷ್ಟು ಅದ್ಭುತವಾಗಿದೆ ನೋಡಿ ಎನ್ವಿರಾನ್ಮೆಂಟ್. ಆಹಾ, ಸೂರ್ಯನ ಕಿರಣಗಳು ಬಾಡಿ ಫುಲ್ ಹೀಟ್ ಜನ್ರೇಟ್ ಮಾಡಿದೆ. ಒಳಗಡೆ ಬೇವ್ರ್ತಾ ಇದ್ದೀನಿ, ಹೊರಗಡೆ ಹೆವಿಯಾಗಿ ತಣ್ಣಗಿದೆ. ಮತ್ತು ಹಿಂದೆ ತುಂಬ ಅದ್ಭುತವಾಗಿ ಕಾಣೋದಂದರೆ ಆ ಸೂರ್ಯನ ಕಿರಣಗಳು ಕಾಣ್ತಾ ಇದೆ ನಿಮಗೆ. ಅನುಭವಿಸಿ
ಎಂಜಾಯ್ ಮಾಡಿ. ನೋಡಿ ನೀವು ಇಲ್ಲಿಗೆ ಬನ್ನಿ, ಬಂದು ಈ ಎನ್ವಿರಾನ್ಮೆಂಟ್ನ ಎಂಜಾಯ್ ಮಾಡಿ. ವಿಶಾಖ ಅವರು ನೋಡಿ ನಗ್ತಾ ಇದ್ದಾರೆ, ಅವ್ರಿಗೆ ಸ್ವಲ್ಪ ಎನರ್ಜಿ ಡ್ರೈನ್ ಆಗಿಲ್ಲ, ನಮಗೂ ಆಗಿಲ್ಲ. ಬಟ್ ವಿಶಾಖ ಅವ್ರಿಗೆ ತುಂಬ ಎನರ್ಜಿ ಇದೆ, ತುಂಬ ಫಾಸ್ಟಾಗಿ ಟಕ 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 ಅಂತ ತಣ್ಣೀರು ಕುಡ್ಕೊಂಡು ಹತ್ತುತ್ತಾ ಇದ್ದಾರೆ. ನಮಗೂ ಭಾಳ ಶೆಕೆ ಆಯಿತು, ಹೊರಗಡೆ ಸಿಕ್ಕಾಪಟ್ಟೆ ಚಳಿ, ಆದ್ರೂ ಅಯ್ಯೋ ಒಳಗಡೆ ಫುಲ್ ಶೆಕೆ, ಬೇವ್ದು ಸಾಕಾಗೋಗಿದೆ. ಸೊ ಟೀ ಶರ್ಟ್ ಎಲ್ಲ ಬಿಚ್ಚಿಬಿಟ್ಟಲ್ಲ, ಜಾಕೆಟ್ ಎಲ್ಲ ಬಿಚ್ಚಿಬಿಟ್ಟು ಇವಾಗ ಮತ್ತೊಮ್ಮೆ ಹೈಕ್ ಮಾಡೋ ಹುಚ್ಚು. ರಿಯಲ್ ಟ್ರೆಕ್ಕಿಂಗ್ ರೀ ಇದು ಅಲ್ವಾ, ಮಾಮೂಲಿ ಬೆಟ್ಟಗಳ ಥರ ಅಲ್ಲ. ಮೆಟ್ಲು ಅಂದರೆ ಇಲ್ಲಿ ಯಾವ ಮೆಟ್ಲು ಇಲ್ಲ, ಏನೂ ಇಲ್ಲ, ಸುಮ್ಮನೆ ಗುಡ್ಡ ಪ್ರದೇಶನ ಹತ್ಕೊಂಡು ಹೋಗ್ತಾ ಇರದೆ. ಇಂಪಾರ್ಟೆಂಟ್ ಡೀಪ್ ಬ್ರೀದಿಂಗ್. ವ್ಯೂ ಮಾತ್ರ ಮನಮೋಹಕವಾಗಿದೆ. ಸುತ್ತ ಅದ್ಭುತವಾದಂಥ ಬೆಟ್ಟಗಳು. ಓಹ್ ನೋಡಿ ಹಿಂದೆ ಬೆಟ್ಟದ ಮೇಲೆ ಮೋಡ. ನನಗೆ ಚಿಕ್ಕ ವಯಸ್ಸಲ್ಲಿ ದೇವರ ಮೂವಿಗಳು ತೋರಿಸ್ತಿದ್ರಲ್ಲ, ವಿಷ್ಣು ಲೋಕ, ಆಲೋಕ ಅಂತ ಅಂದ್ಬಿಟ್ಟು, ಅಲ್ಲಿ ಈ ಐಡಿಯಾ ಇವ್ರಿಗೆ ಹೆಂಗೆ ಬಂತು? ಒಂಥರ ಕ್ಲೌಡ್ಸ್ ಥರ ಹಿಂಗೆ ಇರುತ್ತೆ ದೇವಲೋಕ ಅಂತ ಹೆಂಗೆ ಹೇಳ್ತಿದ್ರು ಅನ್ನೋ ಒಂದು ಕುತೂಹಲ ಇರ್ತಿತ್ತು. ಮುನ್ನಾರ್ಗೆ ಹೋಗಿದ್ದೆ, ಮುನ್ನಾರಲ್ಲಿ ಗೊತ್ತಾಯಿತು, ಓಹೋ ಅಂದರೆ ಫ್ಲೈಟ್ ಹತ್ತಿದಾಗಲೂ ಗೊತ್ತಾಗುತ್ತೆ ನಿಮಗೆ ಅದು ಓಕೆ ಹಿಂಗಿರುತ್ತೆ ಅಂತ ಅಂದ್ಬಿಟ್ಟು. ಮುನ್ನಾರ್ಗೆ ಹೋದಾಗಲೂ ಆ ಫೀಲ್ ಗೊತ್ತಾಯಿತು, ಯಾವ ಥರ ಕ್ಲೌಡ್ಸು ಅನ್ನ ರೆಪ್ರೆಸೆಂಟ್ ಮಾಡಿ ದೇವಲೋಕ, ಯಾವ ಥರ ಕ್ಲೌಡ್ಸ್ನ ರೆಪ್ರೆಸೆಂಟ್ ಮಾಡಿ ದೇವಲೋಕ ಅಂತ ಕರೀತಾರೆ ಅಂತ ಹೇಳಿ. ಎಲ್ಲಿ ಈ ಕಡೆ ಬನ್ನಿ ಸ್ವಲ್ಪ ರೈಟ್ಗೆ. ಅಲ್ಲಿದ್ದಾರೆ ನೋಡಿ, ಇಲ್ಲ ಇದು ಹಾಕ್ಬಿಡಿ ಹಿಂದೆ. ಓಹೋ ಸೌಮ್ಯ, ನೋಡಿ ನಮ್ಮಲ್ಲೂ ಕೂಡ ಅಷ್ಟೇ ಕೆಲವೊಂದು ಕಲ್ಚರಲ್ ಸಿಮಿಲ್ಯಾರಿಟಿಗಳಿದ್ದಾವೆ. ಹ್ಯೂಮನ್ಸ್ ಅಂದಮೇಲೆ ಎಲ್ಲರೂ ಒಂದೇ ಥರ ಆಲೋಚನೆ ಮಾಡ್ತಾರೆ. ನಾವು ಬೆಟ್ಟ ಹತ್ತಬೇಕಾದ್ರೆ ಕೆಲವೊಂದು ಕಡೆ ನೋಡ್ತೀವಲ್ಲ, ಅಲ್ಲಲ್ಲಿ ದಾರಗಳನ್ನು ಕಟ್ಟಿರ್ತಾರೆ. ಅವರ ಆಸೆಗಳನ್ನು ಬರ್ಕೊಂಡು, ನನ್ನ ಆಸೆಯನ್ನು ಈಡೇರಿಸಪ್ಪ ಅಂತ ದೇವ್ರ ಹತ್ರ ಕೇಳಿಕೊಂಡು ದಾರಗಳನ್ನು ಕಟ್ಟಿರ್ತಾರೆ, ಆರೆಂಜ್ ದಾರ ಆ ಥರ ಎಲ್ಲ. ಇಲ್ಲಿ ನೋಡಿ ಕಾಣ್ತಾ ಇದೆಯಾ ಹಿಂದೆಗಡೆ, ಅದು ಪುಟ್ಟ ಸ್ತೂಪಗಳು. ಏನೋ ಅವರ ಕೋರಿಕೆಗಳನ್ನು ಬರ್ಕೊಂಡು, ದೇವರೇ ಪರಮಾತ್ಮ ನನ್ನ ಕೋರಿಕೆ ಈಡೇರಿಸುವಂಥ ಪ್ರಾರ್ಥನೆ ಮಾಡಿಕೊಂಡು ಅವರು ಕೂಡ ಈ ಥರ ಸ್ತೂಪಗಳನ್ನು ಇಟ್ಟು ಹೋಗಿದ್ದಾರೆ. ಅದರ ಹಿನ್ನೆಲೆ ಏನಂತ ಅಂದರೆ ಅವರ ಆಲೋಚನೆ ಕೂಡ ಹಾಗೆ, ಇಲ್ಲಿಟ್ಟು ಹೋದರೆ ಅವರ ಕೋರಿಕೆಯನ್ನು ಈಡೇರುತ್ತೆ ಅನ್ನೋ ಒಂದು ನಂಬಿಕೆ. ಪರಮಾತ್ಮ ಹತ್ತು ಟೈಗರ್ ನೆಸ್ಟ್ ಹೈಕು ಮೋಸ್ಟ್ಲಿ ಅರ್ಧ ಹತ್ತಿದ್ದೀವಿ ನಾವು. ನಮ್ಮವ್ರು ಎಲ್ಲೂ ಕಾಣಿಸ್ತಾ ಇಲ್ಲ. ದೂರ ವಿಚಿತ್ರವಾದಂಥ ಸೌಂಡ್ ಕೂಡ ಮಾಡಿದ್ರು ಅವರು ನಮಗೆ ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಅವರು ಇಷ್ಟು ಬಂದಂಗೆ ಬರಲಿ ಅಂತ ನಮ್ಮ ಪಾಡಿಗೆ ನಾನು ವಿಶಾಖ್ ಅವರು ದ ಎನರ್ಜಿ ಬಾಯ್ ಹತ್ತುತ್ತಾ ಇದ್ದೀವಿ. ನೋಡಿ ನಾವು ಹತ್ತಬೇಕಾಗಿರುವಂಥ ಟೈಗರ್ ನೆಸ್ಟ್ ಹಿಂದೆ ಕಾಣಿಸ್ತಾ ಇದೆಯಾ? ಮೋಸ್ಟ್ ಪ್ರಾಬಬಲಿ ಮುಕ್ಕಾಲು ಭಾಗ ನಾವು ಹತ್ತುಬಿಟ್ಟಿದ್ದೀವಿ. ಮುಕ್ಕಾಲು ಭಾಗನೂ ಅರ್ಧ ಭಾಗನೂ ಗೊತ್ತಿಲ್ಲ, ಒಟ್ಟು ಅರ್ಧ ಅಂತ ಅಂದರೆ ಮಾತ್ರ ಇನ್ನೂ ಸುಮಾರಿದೆ ರೀ. ಅಲ್ಲಲ್ಲಿ ನೀವು ಬೇಡಿಕೊಳ್ಳುವಂತಹ ಜಾಗ ನೋಡಿ, ರೋಲಿಂಗ್ ಗಂಟೆ ಇದೆ ಇಲ್ಲಿ. ಆಮೇಲೆ ನಾನು ಇದ್ರ ಬಗ್ಗೆ ಕೂಡ ಕೇಳಿದ್ದೆ, ಹಿಂದೆ ಕಾಣ್ತಾ ಇದೆಯಲ್ಲ ನಿಮಗೆ ರೋಲಿಂಗ್, ಅದರಲ್ಲೇನೋ ಮಂತ್ರಗಳು ಬರೆದಿರ್ತಾರಂತೆ, ಸಂಸ್ಕೃತದಲ್ಲೂ ಬರೆದಿದ್ದಾರಂತೆ. ಅದನ್ನು ತಿರುಗಿಸಿದ್ರೆ ಬಲಗಡೆಯಿಂದ ಎಡಗಡೆ ಅಂದರೆ ಕ್ಲಾಕ್ ವೈಸ್ ಡೈರೆಕ್ಷನ್ನು ತಿರುಗಿಸಿದ್ರೆ ಅಲ್ಲಿರೋ ಮಂತ್ರಗಳನ್ನು ಉಚ್ಚಾರಿಸಿದಂತೆ ಅಂತ ಹೇಳ್ತಾರೆ. ಸುಸ್ತೆದ್ದು ಬೆಂಡೆದ್ದೋಗ್ಬಿಟ್ಟಿದ್ದೀವಿ. ಬಟ್ ಡೆಸ್ಟಿನೇಷನ್ ನೋಡಿದ್ರೆ
ಇನ್ನು ತುಂಬ ದೂರ ಇರೋ ಥರ ಕಾಣ್ತಾ ಇದೆ. One step at a time. One step at a time. We're gonna make it. How's the Josh? How's the Josh? Hi, sir. How is the Josh? Hi, sir. Come on. Let's go. A few minutes later. ಎನರ್ಜಿ ಬಾಯ್ ಮೊದಲನೇ ಬಾರಿಗೆ ಕೂತ್ಕೋಬೇಕು ಅಂತ ಒಂದು ರಿಕ್ವೆಸ್ಟ್ ಮಾಡಿದ್ದಾರೆ 2 ಮಿನಿಟ್ಸು. ಹಾಗಾಗಿ ಕೂತ್ಕೊಂಡು ಹೋಗೋಣ. ಹೇಳ್ತಿದ್ದೀನಲ್ಲ, ಈ ಟ್ರೆಕ್ಕು ಸಾಮಾನ್ಯವಾದಂತಹ ಟ್ರೆಕ್ ಅಲ್ಲ, ತುಂಬ ಅದ್ಭುತವಾದಂಥ ಟ್ರೆಕ್ಕು. ಯು ವಿಲ್ ಬಿ ಟೆಸ್ಟೆಡ್ ಟು ಯುವರ್ ಲಿಮಿಟ್ಸ್. ಹೌ ಇಸ್ ದ ಜೋಶ್? Hi, sir. ಹೌ ಇಸ್ ದ ಜೋಶ್? Hi, sir. ಅರ್ಧ ದಾರಿ ಮುಗಿದು ಇನ್ನು 20 ನಿಮಿಷಗಳ ಕಾಲ ಹೈಕು ಇದೆಯಂತೆ. ಮುಂದೆ ಇರೋ ಬೇರೆ ಯಾವುದೋ ಗ್ರೂಪ್ ಗೈಡು ಹಾಗಂದ್ರು. ನಾವು ಹೋಗ್ತಿರೋ ದಾರಿ ಸ್ವಲ್ಪ ಸ್ಟೀಪ್ ಆಗಿದೆ. ಇನ್ನು ಲೆಫ್ಟ್ ಸೈಡಲ್ಲಿ ಇನ್ನೂ ಒಂದು ದಾರಿ ಇತ್ತು, ಆ ದಾರಿ ಅಷ್ಟೊಂದು ಸ್ಟೀಪ್ ಆಗಿಲ್ಲ. ನೀವು ಹುಡುಗರು ಈ ಕಡೆಯಿಂದನೇ ಬನ್ನಿ ಅಂತ ನಮಗೆ ಸ್ಫೂರ್ತಿಯನ್ನು ತುಂಬಿ ಅವರು ಆಗಲೇ ತುಂಬ ಮುಂದೆ ಹೋಗ್ಬಿಟ್ಟಿದ್ದಾರೆ. ಎಷ್ಟೆಷ್ಟು ಮೇಲ್ಮೇಲೆ ಹತ್ತುತ್ತಾ ಇದ್ದೀವೋ ಅಷ್ಟೆಷ್ಟು ಟೈಗರ್ ನೆಸ್ಟ್ ಅದ್ಭುತವಾಗಿ ಕಾಣಿಸ್ತಾ ಇದೆ. ಅದು ನೋಡ್ತಾನೆ ಒಳ್ಳೆ ಜೋಶ್ ಬರ್ತಾಯಿದೆ. ಬಟ್ ಬಾಡಿ ಕೂಡ ತುಂಬಾ ಸುಸ್ತಾಗಿದೆ. ಆಲ್ಮೋಸ್ಟ್ ನಾವು ಪೀಕ್ನ ರೀಚ್ ಮಾಡ್ತಾ ಇದ್ದೀವಿ. ಇನ್ನು ಫುಲ್ ಸ್ಟೀಪ್ ಪೀಕೆ ಇರೋದು. ಸ್ಟೀಪ್ ಕ್ಲಿಫ್ ನೋಡಿದ್ರಲ್ಲ ನೀವು, ಇಲ್ಲಿ ಒಂದು ಬೋರ್ಡ್ ಕಾಣಿಸ್ತಾ ಇದೆ ಈಗ, ಟಾಕ್ ಸಾಂಗ್ ಅಂದರೆ ಟೈಗರ್ ನೆಸ್ಟ್. ಇನ್ನು ಕೆಲವೇ ಕ್ಷಣಗಳಲ್ಲಿ, ಮೋಸ್ಟ್ಲಿ 10 ಮಿನಿಟ್ಸ್ ಒಳಗಡೆ ನಾವು ನಮ್ಮ ಪೀಕ್ನ ರೀಚ್ ಆಗಿರ್ತೀವಿ. ನಾವು ನಮ್ಮ ಡೆಸ್ಟಿನೇಷನ್ನ ರೀಚ್ ಆಗ್ತಾಯಿದ್ದೀವಿ ಅಂತ ಅನಿಸುತ್ತೆ. ತುಂಬ ಅದ್ಭುತವಾದ ಫೀಲಿಂಗ್ ಕೂಡ. ಮೌಂಟೇನ್ ಕ್ಲೈಂಬ್ ಮಾಡಿದ್ಮೇಲೆ ಎಷ್ಟು ಸುಂದರವಾದ ಫೀಲಿಂಗ್ ಇರುತ್ತೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಒಂದೇ ಒಂದು ಸಲ ನಮ್ಮ ಹಿಂದೆ ಇರೋ ಒಂದು ಬ್ಯೂಟಿಫುಲ್ ದೃಶ್ಯನ ನೀವು ವೀಕ್ಷಿಸಿ ಆನಂದಿಸಿ. ಅಲ್ಲಿ ಕಾಣ್ತಾ ಇದೆ ನೋಡಿ ನಿಮಗೆ ಟೈಗರ್ ನೆಸ್ಟ್. ಈಗ ಟೈಗರ್ ನೆಸ್ಟ್ ಕೆಳಗಿದೆ, ನಾವು ಮೇಲಿದ್ದೀವಿ. ಸೊ ಟೈಗರ್ ನೆಸ್ಟ್ಗೆ ಹೋಗುವಂಥ ಸಮಯ ಬಂದಾಗಿದೆ. ಎಷ್ಟು ಆನಂದಮಯ ಅಂದರೆ ಅಷ್ಟೇ ಆನಂದಮಯ. ಐ ಫೀಲ್ ಸೋ ಪ್ರೌಡ್ ಅಬೌಟ್ ಮೈ ಸೆಲ್ಫ್ ದ್ಯಾಟ್ ಐ ಡಿಡ್ ಇಟ್ ವೆರಿ ಎಫರ್ಟ್ಲೆಸ್ಲಿ. ಎಫರ್ಟ್ ಹಾಕಿದ್ದೀವಿ. ಬರ್ತಾ ನಮಗೆ ಸ್ವಲ್ಪ ಸುಸ್ತು ಕೂಡ ಆಯಿತು. ಬಟ್ ತುಂಬ ಹೆಮ್ಮೆನೂ ಆಗುತ್ತೆ. ಟೈಗರ್ ನೆಸ್ಟ್ನ ನಾವು ತುಂಬ ಬೇಗ ರೀಚ್ ಆಗಿದ್ದೀವಿ ಅಂತ ನನಗೆ ತುಂಬ ಆನಂದ ಫೀಲ್ ಆಗ್ತಾಯಿದೆ. ನಮ್ಮ ಜೊತೆ ಇಂಡಿಯನ್ ಆರ್ಮಿಯಲ್ಲಿ ವರ್ಕ್ ಮಾಡಿದಂತಹ ಭೂಟಾನಿ ಬಾಕ್ಸಿಂಗ್ ಚಾಂಪಿಯನ್, ಬಾಕ್ಸಿಂಗ್ ಏಷ್ಯನ್ ಗೇಮ್ಸಲ್ಲಿ ಕೂಡ ಇವರು ಪಾರ್ಟಿಸಿಪೇಟ್ ಮಾಡಿದ್ರಂತೆ. ಟೈಗರ್ ನೆಸ್ಟ್ಗೆ ಬಂದು ತಮ್ಮ ಮಗುವನ್ನು ಕರ್ಕೊಂಡು ಬಂದಿದ್ದಾರೆ. 1 year 2 months ಅಂತೆ ಓದ್ಕೊಂಡು ಬಂದಿದ್ದಾರೆ ಇಲ್ಲಿಗೆ. ಹೋದ ವರ್ಷ ಹುಟ್ಟಿದೆಯಂತೆ ಟೈಗರ್ ಕ್ಯಾಲೆಂಡರಲ್ಲಿ. ಅದಕ್ಕೆ ಟೈಗರ್ ನೆಸ್ಟಿಗೆ ಬಂದು ದರ್ಶನ ಮಾಡ್ತೀನಿ ಅಂತ ಏನೋ ಬೇಡ್ಕೊಂಡಿದ್ರಂತೆ, ಅದಕ್ಕೆ ಬಂದಿದ್ದಾರೆ. ಗುಡ್ ಲಕ್. ಬಾಯ್. ವೆರಿ ಗುಡ್. ನೋಡಿ, ಐ ಫೀಲ್ ಸೊ ಹ್ಯಾಪಿ ಆ್ಯಂಡ್ ಪ್ರೌಡ್ ದ್ಯಾಟ್ ವಿ ವರ್ ಏಬಲ್ ಟು ಕಮ್ ಟು ಟೈಗರ್ ನೆಸ್ಟ್ ವಿತ್ ವೆರಿ ಲಿಟಲ್ ಟೈಮ್. ಇದು ಮೈ ನವಿರೇಳಿಸುವಂತಹ ಒಂದು ತಾಣ ಇದು. ಅಬ್ಬಬ್ಬಬ್ಬಬ್ಬಬ್ಬ, ಎಂಥ ಅದ್ಭುತವಾದಂತಹ ತಾಣ ಇದು ಅಂದರೆ ರೋಮಾಂಚನಗೊಳ್ಳುತ್ತೆ ನಿಮ್ಮ ಕಣವು. ಕಣದಿ ಶಾರದೆ. ಅಬ್ಬಬ್ಬಬ್ಬಬ್ಬ, ಎಂಥ ಜಾಗ ನೋಡಿ, ಎಂಥ ಕ್ಲಿಫು. ಅಬ್ಬಬ್ಬಬ್ಬ, ಕೆಳಗಡೆಯಿಂದ ನೋಡಿದ್ವಲ್ಲ ಎಷ್ಟು ಅದ್ಭುತವಾಗಿ ಕಾಣಿಸ್ತಿತ್ತು ಅಂತ ಅಂದ್ಬಿಟ್ಟು ಒಂದು ಅದ್ಭುತವಾದ ತಾಣಕ್ಕೆ ನಾವು ಬಂದು ಸೇರಿದ್ದೇವೆ. ನನಗಂತೂ ತುಂಬಾ ಖುಷಿ ಆಗ್ತಾಯಿದೆ. ಎಷ್ಟು ಬೇಗ ಬಂದು ಹತ್ತಿದ್ದೀವಿ ಅಂತ. ನಾವೆಲ್ಲೂ ನಿಲ್ಲಿಸಲಿಲ್ಲ. ನನಗೆ ಜೊತೆ ಕೊಟ್ಟಂತಹ ವಿಶಾಖಗೂ ಬಹಳ ಧನ್ಯವಾದಗಳು. ಅವ್ರು ಎಲ್ಲೂ ಸ್ಟಾಪ್ ಮಾಡಿದ್ದಾರೆ. ಕಮಾನ್ ಹೌ ಇಸ್ ದ ಜೋಶ್, ಹಾಯ್ ಸರ್ ಅಂದ್ಕೊಂಡೆ ಬಂದು. ಮಿಕ್ಕಿದವರೆಲ್ಲ ಇನ್ನೂ ಬರ್ತಾಯಿದ್ದಾರೆ. ಮೋಸ್ಟ್ಲಿ ಇನ್ನೂ 1 ಗಂಟೆ ಅವರು ತೊಗೋತಾರೆ ಅಂತ ನಮ್ಮ ಊಹೆ. ಗೊತ್ತಿಲ್ಲ, ಬೇಗ ಬಂದರೂ ಬರ್ಬೋದು ಅವರು. ಅವ್ರಿಗೆ ಒಳ್ಳೆಯದೊಂದು ವಹಿಸ್ತಾ ನಾವು ಮುಂದುವರಿತಾ ಇದ್ದೀವಿ. ಮೋಸ್ಟ್ ಪ್ರಾಬಬಲಿ ನಾವು ಒಂದು ವ್ಯೂ ಪಾಯಿಂಟ್ ಹತ್ರ ಬಂದಿದ್ದೀವಿ.
ಕೊಕ್ಕು ಕೋಳಿ ಅಂತ ಕೂಗಿ ಬೈಸ್ಕೊಂಡು ಸುಮ್ಮನಿರಪ್ಪ ಮೊನೆಸ್ಟ್ರಿ ಇದು ಯಾಕೆ ಕೂಗಾಡ್ತಾ ಇದ್ದೀರಾ ಅಂತ ನಾನು ಕೂಗೋದನ್ನ ನೋಡಿ ಹಿಂದೆ ಬೈಸ್ಕೊಂಡಿದ್ದು ನೋಡಿ ವಿಶಾಲ್ ಅವರು ಎಚ್ಚರಿಕೆ ವಹಿಸಿ ಸುಮ್ಮನಾಗ್ಬಿಟ್ರು. ಆಹಾ ನೋಡಿ ನೋಡಿ ಎಂಥ ಕ್ಲಿಫ್ ಇದು ಯಪ್ಪ. God, this is so amazing. I mean, so much of love with nature's beauty. I feel so proud that I was able to hike this. I will not say effortlessly, but yeah, it was a very wonderful trek. ಎಲ್ಲೆಲ್ಲೂ ಆನಂದಾನೆ, ಎಲ್ಲೆಲ್ಲೂ ಆನಂದಾನೆ, ಎಲ್ಲೆಲ್ಲೂ ಆನಂದಾನೆ. ಮೊನೆಸ್ಟ್ರಿ ರೀಚ್ ಆಗೋಕ್ಕೆ ಬರ್ತಾಯಿದ್ದೀವಿ. ಎಂಥ ಬ್ಯೂಟಿಫುಲ್ ಸೌಂಡ್ ನೋಡಿ, ಎಂಥ ಒಳ್ಳೆ ಝರಿ ನೋಡಿ. ತೋರಿಸ್ತೀನಿ ನಿಮಗೆ ಕೆಲವೇ ನಿಮಿಷದಲ್ಲಿ. ವಿಶಾಖ್ ನಮ್ಮನ್ನು ಶೂಟ್ ಕೂಡ ಮಾಡ್ತಾಯಿದ್ದಾರೆ. ಬೆಟ್ಟದ ಮೇಲೆ ಬೆಟ್ಟದಿಂದ ಹರಿಯುವ ನೀರು ಎಷ್ಟು ಸುಂದರವಾದ ಸೌಂಡನ್ನು ಮಾಡ್ತಾಯಿದೆ ಅಂತ ಅಂದರೆ ನಿಜವಾಗಿಲ್ಲ ಹೇಳ್ತೀನಲ್ಲ, ಇದು ನಿಜವಾಗ್ಲೂ ಅದ್ಭುತಾನೆ, ಅತ್ಯಂತ ಅದ್ಭುತ. ನೋಡಿ ಇಲ್ಲಿ ಎಷ್ಟು ಅದ್ಭುತವಾದಂಥ ಮನಸ್ಸು, ಎಷ್ಟು ಅದ್ಭುತವಾದಂಥ ಝರಿ. ಯಾವ ವ್ಯೂ ಇದೆ ಅಂತ ಅಂದರೆ ತೋರಿಸ್ತೀನಿ ನಿಮಗೆ. ಏನೋ ಬೆಟ್ಟನೇ ನನ್ನ ಮೇಲೆ ಇರೋ ಹಾಗೆ ಕಾಣ್ತಾ ಇದೆ. ಆನಂದಮಯ. ಮೈಯನ್ನು ಸ್ವಲ್ಪ ದಣಿಸಿ ಪ್ರಶಾಂತತೆ ಕಡೆಗೆ ಹೋದಾಗ ಏಕಾಗ್ರತೆ ಎಷ್ಟು ಬೇಗ ಸಿಗುತ್ತೆ ಅಂತ ಅಂದರೆ, ಅದಕ್ಕೆ ಮೋಸ್ಟ್ ಪ್ರಾಬಬ್ಲಿ ಎಲ್ಲ ದೇವಸ್ಥಾನಗಳು, ಎಲ್ಲ ಮಾನೆಸ್ಟ್ರಿಗಳು ಬೆಟ್ಟದ ಮೇಲೇ ಮಾಡೋದು. ಟೈಗರ್ ನೆಸ್ಟ್ ಮಾನೆಸ್ಟ್ರಿಗೆ ಬಂದು ತಲುಪಿದ್ದಾಯಿತು. ಒಂದು ಸುಂದರವಾದಂತಹ ಅನುಭವ. ಇವಾಗ ಬಾಡಿ ಸಿಕ್ಕಾಪಟ್ಟೆ ಸುಸ್ತಾಗಿದೆ. ರಿಲ್ಯಾಕ್ಸ್ಡ್ ಸ್ಟೇಟ್ಗೂ ಕೂಡ ತುಂಬ ಫಾಸ್ಟಾಗಿ ಹೋಗುತ್ತೆ. ಪ್ರಾಬ್ಲಮ್ ಏನು ಅಂತ ಅಂದರೆ, ನಾವು ನಮ್ಮ ಗ್ರೂಪ್ ಜೊತೆ ಬರ್ದಲೆ ಇಬ್ಬರು, ವಿಶಾಖು ಮತ್ತು ನಾನು, ತುಂಬ ಫಾಸ್ಟಾಗಿ ಬೇಗ ತಲುಪಿದ್ದೀವಿ. ಮೋಸ್ಟ್ ಪ್ರಾಬಬಲಿ 1.25 ಗಂಟೆ ಒಳಗಡೆ ತಲುಪಿದ್ದೀವಿ ಅಂತ ಅಂದ್ಕೊಂಡಿದ್ದೀವಿ. ಇವಾಗ ಅವರು 2 ಗಂಟೆ ತೊಗೋಬಹುದು. ಅವ್ರು ಬರೋ ತನಕ ನಾವು ವೆಯ್ಟ್ ಮಾಡಲೇಬೇಕು, ಏನೂ ಮಾಡೋಕ್ಕಾಗೋದಿಲ್ಲ. ಎಷ್ಟು ಸುಂದರವಾಗಿದೆ ಅಂತ ಅಂದರೆ ಈ ಜಾಗ. ಬೆಟ್ಟ. ದ ರಿಯಲ್ ಟೆಸ್ಟ್ ಆಫ್ ಯುವರ್ ಬಾಡಿ ಈಸ್ ಆಲ್ವೇಸ್ ಟೆಸ್ಟೆಡ್ when you climb the mountain, and I have proved myself that I'm still very fit enough to enjoy my life. ಒಂದು ಅದ್ಭುತವಾದಂತಹ ಟ್ರೆಕ್ನ ಮುಗಿಸ್ತಾ ಇದ್ದೀವಿ. ಆದ್ರೂ ಎಷ್ಟು ಆನಂದಮಯವಾದಂತಹ ತಾಣ ಅಂದರೆ ಬಾಬಾ. ಓಕೆ, ಟ್ರೆಕ್ಕು ಮುಗಿತಾ ಬಂತು. ಮತ್ತೊಮ್ಮೆ ನಿಮಗೆ ಆ ಒಂದು ಮೊನೆಸ್ಟ್ರಿ ಕಾಣ್ತಾ ಇದೆಯಾ? ಇಲ್ಲಿಂದನೇ ಹೋಗ್ಬೇಕಾದ್ರೆ ನಿಮಗೆ ಮೊನೆಸ್ಟ್ರಿ ತೋರಿಸಿದ್ದೆ. ಮತ್ತೆ ಬಂದಿದ್ದೀವಿ. ಚಳಿ ಆಗ್ತಾಯಿಲ್ಲ. ಇನ್ನು 5 ನಿಮಿಷ ನಮ್ಮ ಬಸ್ ಹತ್ರ ಕೂತ್ಕೊಂಡಾಗ ಭಾಳ ಚಳಿ ಫೀಲ್ ಆಗುತ್ತೆ. ತುಂಬ ಇತ್ತು ಈ ಟ್ರೆಕ್ಕು. ನಾನು ಎಲ್ಲರಿಗೂ ತಮಗೆ ಚಾಲೆಂಜ್ ಮಾಡ್ಕೊಳ್ಳೋ ಒಂದು ಭಾವನೆ ಇದ್ದರೆ ಅವ್ರಿಗೆ ಇಲ್ಲಿಗೆ ಸಜೆಸ್ಟ್ ಮಾಡ್ತೀನಿ, ಬಂದುಬಿಟ್ಟು ಎಂಜಾಯ್ ಮಾಡಿ. ಇವಾಗ ನಾವು ಟ್ರೆಕ್ ಮುಗಿಸ್ಕೊಂಡು ಪಾರೋ ಸಿಟಿಯಲ್ಲಿ ಟೈಗರ್ ನೆಸ್ಟಲ್ಲಿ ಬುದ್ಧನ ದರ್ಶನ ಪಡೆದುಕೊಂಡು ಆರಾಮಾಗಿ ಹೋಟೆಲಲ್ಲಿ ಉಳ್ಕೊಳ್ಳೋಣ ಅಂತ ಅಂದ್ಕೊಂಡು. ಬಟ್ ಗೈಡಿನ ಒಂದು ಸಜೆಷನ್ ಇತ್ತು. ಮೋಸ್ಟ್ ಆಫ್ ದ ವ್ಲಾಗರ್ಸ್ ಕೂಡ ಇದನ್ನು ಸಜೆಸ್ಟ್ ಮಾಡ್ತಾರಂತೆ.
ಏನು ಅಂತ ಅಂದರೆ ಇಲ್ಲಿ ಸ್ಟೋನ್ ಬಾತ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಏನು ಮಾಡ್ತಾರೆ ಅಂದರೆ ನದಿಯಲ್ಲಿ ಹರಿತಾ ಇರೋ ನದಿಯಲ್ಲಿ ತುಂಬ ಸ್ಟೋನ್ಸ್ಗಳಿರ್ತಾವಲ್ಲ, ಆ ಸ್ಟೋನ್ಸ್ಗಳನ್ನು ತಂದುಬಿಟ್ಟು ತುಂಬ ಬಿಸಿ ಮಾಡ್ತಾರೆ. 3 ಗಂಟೆಗಳ ಕಾಲ ಬಿಸಿ ಮಾಡಿ ಕೊನೆಗೆ ಏನು ಮಾಡ್ತಾರೆ ಅಂತ ಅಂದರೆ ಆ ಬಿಸಿ ಸ್ಟೋನ್ಸ್ ಮೇಲೆ ನೀರನ್ನು ಮತ್ತು ಕೆಲವೊಂದು ಹರ್ಬ್ಸ್ಗಳನ್ನು ಹಾಕಿ ರಿಲ್ಯಾಕ್ಸೇಷನ್ ಸಿಗಲಿ ಅನ್ನೋ ಒಂದು ಕಾರಣಕ್ಕೆ ಆ ಸ್ಟೋನ್ ಮೇಲೆ ನೀರು ಬಿಟ್ಟು ಆ ಬಿಸಿ ನೀರಲ್ಲಿ ಒಂದು 45 ನಿಮಿಷ ರಿಲ್ಯಾಕ್ಸ್ ಮಾಡಿಕೊಂಡ್ರೆ ತುಂಬ ಸೂದಿಂಗ್ ಆಗಿ ತುಂಬ ಹರ್ಬ್ಸ್ಗಳನ್ನೆಲ್ಲ ಹಾಕೋದ್ರಿಂದ ತುಂಬ ಬೇಗ ರಿಲ್ಯಾಕ್ಸ್ ಆಗುತ್ತೆ ಅನ್ನೋ ಒಂದು ಕಾರಣದಲ್ಲಿ ಆ ಒಂದು ಕಾನ್ಸೆಪ್ಟನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಇವರು ಭೂಟಾನಲ್ಲಿ. ಇದೊಂದು ಸ್ಪೆಷಾಲಿಟಿ ಅಂತೆ. ಆಮೇಲೆ ಇನ್ನೊಂದು ಏನು ವಿಶೇಷತೆ ಅಂದರೆ ಇಲ್ಲಿ ನಮ್ಮ ಗೈಡ್ ಇದ್ದಾರಲ್ಲ, ಇದು ಈಗ ನೋಡ್ತಾ ಇದ್ದೀರಲ್ಲ ನೀವು, ಇದು ಒಂದು ಪುಟ್ಟ ಹಳ್ಳಿ ಆ್ಯಕ್ಚುಲಿ. ಪಾರೋ ಸಿಟಿಯಿಂದ ಒಂದು ಸ್ವಲ್ಪ ದೂರ, ಒಂದು 5-6 ಕಿಲೋಮೀಟರ್ ಇರಬೇಕು. ನೋಡಿ ಸುತ್ತಮುತ್ತ ಎಲ್ಲ ಪ್ಯಾಡಿ ಫೀಲ್ಡ್ಸು ಅದು ಇದು ಎಲ್ಲ ಇದೆ ಇಲ್ಲಿ. ಈ ಹಳ್ಳಿಯಲ್ಲಿ ಇರೋ ಜನಗಳಿಗೆ ಲಿಂಕ್ ಮಾಡಿಕೊಂಡು ಟೂರಿಸ್ಟ್ ಗೈಡ್ಸು, ಟೂರಿಸ್ಟ್ ಟ್ರಾವೆಲರ್ಸು ಅವರ ಜೀವನಕ್ಕೂ ಸ್ವಲ್ಪ ಒಂದು ಅಡಿಷನಲ್ ಇನ್ಕಮ್ ಆಗಲಿ ಅಂತ ಇಲ್ಲಿಗೆ ಕರ್ಕೊಂಡ್ಬಂದಿದ್ದಾರೆ. ಅದು ತುಂಬ ಒಳ್ಳೆಯ ಕಾನ್ಸೆಪ್ಟ್ ಅಲ್ಲ. ನಾವು ಕೂಡ ಯಾಕೆ ಆ ಥರ ಮಾಡಬಾರ್ದು? ನಮ್ಮ ಹಳ್ಳಿ ಜನಗಳಿಗೋಸ್ಕರನೂ ನಾವು ಏನಾದ್ರು ಕೆಲವೊಂದು ನಮ್ಮ ಹಳ್ಳಿಗಳಲ್ಲಿ ಕೆಲವೊಂದು ವಿಶೇಷತೆಗಳಿದ್ದರೆ ಅವರನ್ನು ಕೂಡ ಬೆಳೆಸಬೇಕು, ನಮ್ಮ ಕಲ್ಚರನ್ನ ಬೆಳೆಸಬೇಕು ಅಂತ ಅನ್ನೋ ಒಂದು ಯೋಚನೆ ನನ್ನಲ್ಲಿ ಆವಾಗವಾಗ ಮೂಡಿ ಬರ್ತಾ ಇರುತ್ತೆ ಅಲ್ಲ. ಬಟ್ ನೋಡೋಣ ಈ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ. ಬಟ್ ನೋಡಿರಿ ಲ್ಯಾಂಡ್ಸ್ಕೇಪ್ ನೋಡಿರಿ, ಅಬ್ಬಾ ಆಹಾ ನೋಡಿ, ಸುತ್ತ ಬೆಟ್ಟ. ಇನ್ನೊಂದು ಸಲ ತೋರಿಸ್ಬಿಡ್ತೀನಿ. ಆಹಾ ಆನಂದಮಯ. ಒಂದು ಬೆಟ್ಟದಿಂದ ಇನ್ನೊಂದು ಬೆಟ್ಟ, ಒಂದು ಬೆಟ್ಟಕ್ಕಿಂತ ಇನ್ನೊಂದು ಬೆಟ್ಟ ದೊಡ್ಡದು. ನೋಡಿ ಈ ಹಳ್ಳಿ ಇಲ್ಲಿ ತುಂಬ ಬೆಂಕಿ ಹಾಕಿದ್ದಾರೆ. ಹಾಯ್ ಮೇಡಮ್. She is roasting the stones with the fire. ಸೊ ಆಲ್ಮೋಸ್ಟ್ 3 ಗಂಟೆಗಳ ಕಾಲದಿಂದ ಈ ಸ್ಟೋನ್ಸ್ಗಳನ್ನು ರೋಸ್ಟ್ ಮಾಡಿದ್ದಾರೆ. ರೋಸ್ಟ್ ಮಾಡಿ ಬೆಂಕಿಯಲ್ಲಿ ಚೆನ್ನಾಗಿ ಬಿಸಿ ಬಿಸಿ ಆದಮೇಲೆ ಈ ಬೆಂಕಿ ಅಲ್ಲಿ ಸುಟ್ಟಿರುವಂತಹ ಒಂದು ಸ್ಟೋನ್ಸ್ಗಳನ್ನು ತೊಗೊಂಡೋಗ್ಬಿಟ್ಟು ವುಡ್ ಬಾತ್ ಟಬ್ಬಲ್ಲಿ ಹಾಕ್ತಾರೆ. ನೋಡಿ ಇಲ್ಲಿ ಕಾಣ್ತಾ ಇದೆ, ನೋಡಿ ಇಲ್ಲಿ ವುಡ್ ಬಾತ್ ಟಬ್ಗಳು ಇಲ್ಲಿಂದ ಹಾಕ್ತಾರೆ. ಆ ಕಡೆಯಿಂದ ಕೂತ್ಕೊಂಡು ನಾವು ಆ ಬಿಸಿ ಬಿಸಿ ನೀರನ್ನ ಶಾಖದಿಂದ ರಿಲ್ಯಾಕ್ಸ್ ಮಾಡ್ಕೊಬೇಕು. ಅದರಲ್ಲಿ ಸ್ವಲ್ಪ ಹರ್ಬ್ಸ್ಗಳು ಕೂಡ ಹಾಕ್ತಾರಂತೆ. ಹಾಕಿ ಮಸ್ತ್ ಮಜಾ ಮಾಡ್ತಾರೆ. ನಾವು ಮಸ್ತ್ ಮಜಾ ಮಾಡಬೇಕು, ರಿಲ್ಯಾಕ್ಸ್ ಮಾಡ್ಕೋಬೇಕು. ಅಲ್ಲಿ ನೀವು ಹಿಂದೆ ಒಂದು ವ್ಯೂ ನೋಡಿದ್ರಲ್ಲ, ಹಿಂದೆ ಬಾತ್ ಟಬ್ದು ಓಪನಿಂಗು, ಆ ಕಡೆಯಿಂದ ಬಿಸಿ ಬಿಸಿ ಇದು ಸ್ಟೋನ್ಸ್ ಹಾಕಿದ್ದಾರೆ ನೋಡಿ. ಇದೇ ಟಬ್ ಒಂದು ಸಲ ತೋರಿಸ್ಬಿಡ್ತೀನಿ ನಿಮಗೆ. ಕ್ಯಾನ್ ಐ ಜಸ್ಟ್ ಟೇಕ್ ಅ ಲುಕ್ ಅಟ್ Pema, can I just take a look at it? See, this is the stone bath room. ಸೊ ಆ ಸೈಡಿಂದ ಕಲ್ಲನ್ನು ಹಾಕ್ತಾರೆ, ಈ ಸೈಡ್ ಕುತ್ಕೊಂಡು ನಾವು ಆರಾಮಾಗಿ ಬಿಸಿ ಬಿಸಿ ನೀರನ್ನ ಶಾಖದಲ್ಲಿ ಎಂಜಾಯ್ ಮಾಡಿಕೊಂಡು ಆ ಹರ್ಬ್ಸ್ನು ಎಂಜಾಯ್ ಮಾಡಿಕೊಂಡು ಸೂದಿಂಗ್ ಎಫೆಕ್ಟ್ ತೊಗೊಂಡು 1-3 ಗಂಟೆ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಬಹುದು. ಆಯಿತಾ? ನಾನು ರೆಡಿಯಾಗಿದ್ದೀನಿ ಜಕುಜಿಲಿ ಬೀಳೋದಕ್ಕೆ. ಅಂದರೆ ಒಂದು ಹಳ್ಳಿ ಸ್ಟೈಲ್ ಜಕುಜಿ ಆಯಿತಾ, ಸ್ಟೋನ್ ಬಾತು. ಅಲ್ಲಿ ಕಲ್ಲನ್ನು ಹಾಕ್ತಾ ಇದ್ದಾರೆ, ಬೆಚ್ಚಿದೆ ಆರಾಮಾಗಿ ನೀರು. ನೋಡೋಣ ಒಳಗೆ ಇಟ್ಬಿಟ್ಟು. ಇನ್ಸ್ಟ್ರಕ್ಷನ್ಸ್ ಬೇರೆ ಕೊಟ್ಟಿದ್ದಾರೆ. ಅಕಸ್ಮಾತ್ ನೀರು ತುಂಬ ಬಿಸಿ ಅಂತ ಅನ್ಸಿದ್ರೆ ತಟ್ಟಬೇಕಂತೆ ಇಲ್ಲಿ, ಟಕ್ 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 ಅಂತ. ಆವಾಗ ಅವ್ರು ತಣ್ಣೆ ಮಾಡ್ತಾರಂತೆ. ಈಗ ಆ್ಯಕ್ಚುಲಿ ತುಂಬ ಬಿಸಿ ಇದೆ. ಇದೇನೇನೋ ಹರ್ಬ್ಸ್ಗಳು ಮತ್ತು ಏನೋ ಬನಾನಾದು ಏನೋ ಹಾಕಿದ್ದಾರೆ. ಆ ಕಡೆಯಿಂದ ಹರ್ಬ್ಸ್ ಕೂಡ ಹಾಕ್ತಾರಂತೆ. ನೋಡೋಣ, ಇಲ್ಲಿ ಇಳಿದ್ಬಿಟ್ಟು 1-3 ಗಂಟೆ ಪರಮಾತ್ಮನ ಧ್ಯಾನ ಮಾಡಿದ್ರೆ ಆಯಿತು. ಅಬ್ಬಬ್ಬಬ್ಬಬ್ಬಬ್ಬ ಫುಲ್ ರಿಲ್ಯಾಕ್ಸ್ ಆಯ್ತಪ್ಪ. ಬೆಳಗ್ಗೆ ಮಾಡಿರುವಂತಹ ಟ್ರೆಕ್ಕಿಂಗು ಫುಲ್ ಮೈಕೈ ನೋವಿತ್ತು. ಯಪ್ಪ, ಇವಾಗ ಆ ಡಾರ್ಕ್ನೆಸ್ ಆಫ್ ಬಾಡಿ ಪೇನಿಂದ ಬ್ರೈಟ್ನೆಸ್ ಆಫ್ ರಿಫ್ರೆಶ್ಮೆಂಟಿಗೆ ಬಂದ್ಬಿಟ್ಟೆ. ಓ ಮೈ ಗಾಡ್, ಇಟ್ಸ್ ಸೋ ಸೂದಿಂಗ್ ಆ್ಯಂಡ್ ಸೋ ರಿಲ್ಯಾಕ್ಸಿಂಗ್. ಹಬೆ ಕಾನ್ಸ್ಟೆಂಟ್ ಆಗಿರುವ ಲಂಗ್ಸ್ ಗೊತ್ತಾ, ಲಂಗ್ಸ್ ಎಲ್ಲ ಪೂರ್ತಿ ಓಪನ್ ಅಪ್ ಆಗಿದೆ ಅಂತ ಅನಿಸ್ತಾ ಇದೆ. ವೆರಿ ನೈಸ್.